ಸರ್ ಫಸ್ಟ್ ತಮ್ಮ ರಿಯಾಕ್ಷನ್ ಏನು ಸರ್? ಒಂದು ಸ್ವಲ್ಪ ಆಯ್ತು. ತಮ್ಮ ಮೊದಲನೇ ರಿಯಾಕ್ಷನ್ ಸರ್? ಸರ್, ನನ್ನನ್ನು ಈ ಲೆವೆಲ್ಗೆ ಬೆಳೆಸಿರ್ತಕ್ಕಂಥ ನನ್ನ ಕ್ಷೇತ್ರದ ಜನ, ನನ್ನ ಹಾಸನ ಜಿಲ್ಲೆಯ ಜನಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಮತ್ತು ನನಗೆ ಈ ಸ್ಥಾನ ದೊರೆಯಲಿಕ್ಕೆ ಕಾರಣೀಭೂತರಾದಂಥ ಈ ನಮ್ಮ ಸಿದ್ದರಾಮಣ್ಣವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಪಕ್ಷದ ವರಿಷ್ಠರಾದಂಥ ಖರ್ಗೆ ಅವ್ರಜಿ, ಹರಿಪ್ರಸಾದ್ ಅವರು ಮತ್ತು ಎಲ್ಲರಿಗೆ, ರಾಹುಲ್ ಜಿ ಅವರಿಗೆ, ನಮ್ಮ ಉಸ್ತುವಾರಿ ಸುರ್ಜಾವಾಲಾ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು. JDS ವಿರುದ್ಧ ತೊಡೆ ತಟ್ಟಿ ತಾವು ಕಾಂಗ್ರೆಸ್ ಬಂದಿರಿ ಸರ್, ನಾನು ಮಂತ್ರಿ ಆಗೇ ಆಗ್ತೀನಿ ಅಂತೇಳಿ. ಕಳೆದ ಬಾರಿ ಆಗಬೇಕಾಗಿತ್ತು, ಮಿಸ್ ಆಗಿತ್ತು. ಈ ಬಾರಿ ಕೂಡ ಆಗ್ತಾ ಇದ್ದೀರಾ. ಏನು ಒಂದು ನಿರೀಕ್ಷೆ ಇತ್ತಾ ಸರ್ ಈ ಬಾರಿ ಆದರೂ ಆಗ್ತೀರಾ? ಇಲ್ಲ, ಈ ಸಾರಿ ಗ್ಯಾರಂಟಿ ನಿರೀಕ್ಷೆ ಇತ್ತು. 100ಕ್ಕೆ 100 ಭಾಗ ಇತ್ತು. ಮಾತು ಕೊಟ್ಟಿದ್ರು ಸರ್, ಮಂತ್ರಿ ಮಾಡೇ ಮಾಡ್ತೀವಿ ತಮಗೆ ಮಾತು ಕೊಟ್ಟಿದ್ರು ಸರ್. ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯದಲ್ಲಿರ್ಬೋದು, ರಾಮನಗರದಲ್ಲಿರ್ಬೋದು ಮತ್ತು ಹಾಸನದಲ್ಲಿರ್ಬೋದು, JDS ವಿರುದ್ಧ ತೊಡೆ ತಟ್ಟೋದಕ್ಕೆ ಕಾಂಗ್ರೆಸ್ನಿಂದ ಸಚಿವರನ್ನಾಗಿ ಮಾಡಿದಾರಾ? ಈ ರೀತಿ ಒಂದು ಪ್ರಶ್ನೆಗಳು. ಇಲ್ಲ, ಹಾಸನ ಜಿಲ್ಲೆಯಲ್ಲಿ ಯಾರು ಇರಲಿಲ್ಲ, ಒಬ್ಬರು ಸಚಿವರು ಕೊಟ್ಟಿದ್ದಾರೆ. ಏನು ತೊಡೆ ತೊಟ್ಟೋದೇನು ಬರ್ತದಲ್ಲಿ? ಮಾಡಬೇಕಲ್ಲ, ಹಾಸನ ಜಿಲ್ಲೆ ಕೆಲಸ ಮಾಡಬೇಕಲ್ಲ ಕಾಂಗ್ರೆಸ್ ಪರವಾಗಿ. MP ಕೊಟ್ಟಿದ್ದಾರೆ. ಅಷ್ಟು ಸುಲಭ ಅಲ್ಲ ಸರ್, ಚುನಾವಣೆಗೆ ಕೇವಲ 20 ತಿಂಗಳು ಮಾತ್ರ ಬಾಕಿ ಇದೆ. MP ಗೆಲ್ಸಿದ್ದಾರೆ, ಶಾಸಕರಾಗಿದ್ದೀವಿ. ಪಾಪ 2-3 ಸಾವಿರದ ಮತಗಳಿಂದ 3-4 ಜನ ಶಾಸಕರು ಸೋತಿದ್ದಾರೆ. ಅದಕ್ಕೆ ಹಾಸನ ಜಿಲ್ಲೆ ಪರವಾಗಿ ಕೆಲಸ ಮಾಡೋಕ್ಕೊಬ್ರು ಬೇಕಲ್ಲ ಶಾಸಕರು. ಯಾವುದೇ ವಿಚಾರ ಬಂದರೂ ಕೂಡ ಸದನದಲ್ಲಿ ಸರ್ಕಾರದ ಪರ ಇರ್ಬೋದು, ವಿರುದ್ಧ ಇರ್ಬೋದು, ತಾವೊಬ್ಬರೇ ಏಕೈಕವಾಗಿ ಮಾತನಾಡ್ತಿದ್ರಿ. ಈಗ ಮತ್ತಷ್ಟು ಜವಾಬ್ದಾರಿ ಹೆಚ್ಚಾಗಿದೆ, ಮಂತ್ರಿ ಆಗ್ತಾ ಇದ್ದೀರಾ. ಇದೇ ಖಾತೆ ಬೇಕು ಅಂತ ಏನಾದರೂ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಏನು ಖಾತೆ ಬಗ್ಗೆ ನಿರೀಕ್ಷೆ ಇಲ್ಲ, ಯಾವ್ದು ಕೊಡ್ತಾರೋ ಆ ಜವಾಬ್ದಾರಿ ಹೊರತಕ್ಕಂಥ ಕೆಲಸ ಮಾಡಿ. ಸರ್, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಶಿವಲಿಂಗೇಗೌಡರ ಮತ್ತು ಕ್ಯಾಮರಾಮನ್ ಯೋಗೇಶ್ ಜೊತೆ ಗೋವಿಂದ್, ರಾಜ್ ನ್ಯೂಸ್, ಬೆಂಗಳೂರು.